ಕ್ವಿಕ್ ಅಂಡ್ ಈಸಿಯಾಗಿ ಆಗುವಂತ ಎಗ್ ರೈಸ್ ಪ್ಲಸ್ ಹಾಫ್ ಫ್ರೈ ನೀವೇನ್ರ ಒಂದ್ಸತಿ ತಿಂದ್ರ ಮತ್ ಬೇಕನ್ನೋದು ಗ್ಯಾರಂಟಿ. ಮೊದಲು ಉದುರಾಗಿ ಅನ್ನ ಮಾಡ್ಕೊರಿ. ಅನ್ನ ಮಾಡೋ ಮುಂದ ಸ್ವಲ್ಪ ರುಚಿಗೆ ತಕ್ಕಂಗ ಉಪ್ಪು ಹಾಕ್ರಿ. ಬಡ ಬಡ 4 ತತ್ತಿನ ಕಚಾಕ್ 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 ಅಂತ ಬೌಲ್ ಒಳಗ್ ಹಾಕ್ರಿ. ಆಮೇಲೆ ಅದಕ್ಕ ಉಪ್ಪ, ಖಾರ, ಅರಿಶಿನ, ಗರಂ ಮಸಾಲಾ ಮತ್ತ ಮೆಣಸಿನಕಾಯಿನ ಹಾಕಿ ಮಿಕ್ಸ್ 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 ಮಾಡ್ರಿ. ಗ್ಯಾಸ್ ಸ್ಟವ್ ಹಚ್ಚಿ ಬಾಂಡೆ ಇಟ್ಟು ಅದ್ರಾಗ ದಬ ದಬ ಅಂತ ಎಣ್ಣೆ ಸುರುರಿ. ಮಿಕ್ಸ್ ಮಾಡಿರೋ ಎಗ್ನ ಹಾಕಿ ಬೇಯಿಸ್ಬೇಕು. ಹೆಂಗಂದ್ರ ನಾ ವಿಡಿಯೋ ಒಳಗ ತೋರಿಸ್ದಂಗ. ಯಾಕಂದ್ರ ಕೆಲವೊಂದು ವಿಷಯಗಳನ್ನ ಹೇಳಬಾರ್ದು, ನಮ್ಮ ಮೌ ಬೈತಾಳ್ರಿಪ್ಪ. ಈಗ ಅದನ್ನ ವಾಪಸ್ ಅದ ಬೌಲ್ನಾಗ ತೆಗೆದಿಟ್ಕೋರಿ. ಅದ ಬಾಂಡಿ ಒಳಗ ಮತ್ತಷ್ಟು ಎಣ್ಣೆ ಹಾಕ್ರಿ. ಆ ಎಣ್ಣೆ ಅಲ್ರಿಪ್ಪ, ಉಳ್ಳಾಗಡ್ಡಿ ಹಾಕಿ ಸ್ವಲ್ಪ ಹುರ್ಕೊಂಡು ಮೆಣಸಿನಕಾಯಿನು ಅದ್ರಾಗ ಒಗದು ಮಿಕ್ಸ್ 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 ಮಾಡ್ರಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಗರಂ ಮಸಾಲಾ, ಧನಿಯಾ ಪೌಡರ್, ಅರಿಶಿನ ಮತ್ತೊಂದ್ ಸ್ವಲ್ಪ ಉಪ್ಪು ಹಾಕಿ ಎಲ್ಲಾನು ಮಿಕ್ಸ್ 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 ಮಾಡ್ರಿ. ಈಗ ಅನ್ನ ಹಾಕಿ ಚಂದಾಗ ಅದನ್ನ ಮಿಕ್ಸ್ 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 ಮಾಡ್ರಿ. ಉಳಿದಿರೋ ಎಲ್ಲಾ ಮಸಾಲೆನು ಹಾಕಿ ಬೇಯಿಸಿರೋ ತತ್ತಿನ ಹಾಕಿ ಚಂದಾಗೆ ಮಿಕ್ಸ್ 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 ಮಾಡಿದ್ರಂದ್ರ ಎಗ್ ರೈಸ್ ಅಂತೂ ರೆಡಿ ಆತು. ಈಗ ತೆವಿನ ಚಂದಗೆ ಕಾಸಿ ಬರೋಬ್ಬರಿ ಒಂದ್ ತೆತ್ತಿನ ಒಡೆದು ಹಾಫ್ ಫ್ರೈ ಮಾಡ್ರಿ. ಪ್ಲೇಟ್ನಾಗ ಎಗ್ ರೈಸ್ ಮತ್ತ ಹಾಫ್ ಫ್ರೈನ ಹಾಕೊಂಡು ತಿನ್ನಾಕತ್ರ ಅವ್ನು ಬಳ್ಳ ಕಡ್ಕೊಳ್ಳೋದಂತ್ರು ಗ್ಯಾರಂಟಿ ನೋಡ್ರಿ. ಈ ಮಿನಿ ಕುಕಿಂಗ್ ವ್ಲಾಗ್ ಇಷ್ಟ ಆಗಿತ್ತಂದ್ರ ಲೈಕ್ ಮಾಡಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಹಂಗ ಫಾಲೋ ಮಾಡೋದನ್ನ ನೆನಪು ಹಾಕೋಬಿಡ್ರಿಪ್ಪ.